ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ನೆಲೆಸಿರುವ ಇಬ್ರಾಹಿಂಪುರ ಒಂದು ಚಿಕ್ಕ ಹಳ್ಳಿ. ಇಂದು ಇಲ್ಲಿ ಸಾವಿರಾರು ಜನರು ಶಾಂತಿ ಮತ್ತು ಸಹೋದರತ್ವದಿಂದ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಈ ಹಳ್ಳಿಯ ಮಣ್ಣಿನಲ್ಲಿ ಶತಮಾನಗಳ ಇತಿಹಾಸ ಅಡಗಿದೆ. ಒಮ್ಮೆ ಈ ಪ್ರದೇಶವು ಸಾತವಾಹನರು, ಚಾಲುಕ್ಯರು, ಬಹಮನಿ ಸುಲ್ತಾನರು, ಆದಿಲ್ ಶಾಹಿ ಸಾಮ್ರಾಜ್ಯ ಹಾಗೂ ನಂತರ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಇತ್ತು. ಕಾಲ ಬದಲಾಗುತ್ತಾ ಕೊನೆಗೆ ಈ ಪುಣ್ಯಭೂಮಿ ಕರ್ನಾಟಕದ ಭಾಗವಾಯಿತು. ಕೃಷ್ಣಾ ಮತ್ತು ಭೀಮಾ ನದಿಗಳ ಆಶೀರ್ವಾದದಿಂದ ಇಲ್ಲಿನ ಕಪ್ಪು ಮಣ್ಣು ಅತ್ಯಂತ ಫಲವತ್ತಾಗಿದೆ. ಕೃಷಿಯೇ ಇಲ್ಲಿ ಜನರ ಮುಖ್ಯ ಜೀವನೋಪಾಯ. ಪರಿಶ್ರಮ, ಸರಳತೆ ಮತ್ತು ಸಂಪ್ರದಾಯಗಳಿಂದ ಕೂಡಿದ ಈ ಹಳ್ಳಿ ತನ್ನೊಳಗೆ ಒಂದು ಪವಿತ್ರ ರಹಸ್ಯವನ್ನು ಉಳಿಸಿಕೊಂಡಿದೆ. ಇಬ್ರಾಹಿಂಪುರ ಹಳ್ಳಿಯ ಒಳಭಾಗದಲ್ಲಿ ಭಕ್ತರ ಅಪಾರ ನಂಬಿಕೆಗೆ ಪಾತ್ರವಾದ ಪವಿತ್ರ ತಾಣವಿದೆ. ಅದೇ ಅಬ್ದುಲ್ ಬಾಷಾ ಕೆರೆ. ಈ ಕೆರೆ ಕೇವಲ ನೀರಿನ ಮೂಲವಲ್ಲ, ಭಕ್ತಿ, ವಿಶ್ವಾಸ ಮತ್ತು ಹಿಂದೂ ಮುಸ್ಲಿಂ ಏಕತೆಯ ಜೀವಂತ ಸಂಕೇತವಾಗಿದೆ. ಹಿರಿಯರು ಹೇಳುವ ಪ್ರಕಾರ ಅಬ್ದುಲ್ ಬಾಷಾ ಒಬ್ಬ ದಯಾಳು, ಪವಿತ್ರಾತ್ಮ ಮತ್ತು ಜನಸೇವಕನಾಗಿದ್ದನು. ಜನರ ಒಳಿತಿಗಾಗಿ ಬದುಕಿದ ಮಹಾನ್ ವ್ಯಕ್ತಿಯ ಸ್ಮರಣಾರ್ಥ ಈ ಕೆರೆಗೆ ಅವರ ಹೆಸರು ಇಡಲಾಯಿತು. ಕಾಲಕ್ರಮೇಣ ಈ ಸ್ಥಳವು ಭಕ್ತರ ಆರಾಧನಾ ಕೇಂದ್ರವಾಯಿತು. ಇಂದು ಕೂಡ ದೂರದೂರಿನಿಂದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಧರ್ಮಭೇದವಿಲ್ಲದೆ ಒಂದೇ ಮನಸ್ಸಿನಿಂದ ಇಲ್ಲಿ ಬರುತ್ತಾರೆ. ತಮ್ಮ ಮನದಾಸೆ ನೆರವೇರಲೆಂದು ಹರಕೆ ಕಟ್ಟುತ್ತಾರೆ. ಹರಕೆ ತೀರಿದ ನಂತರ ಕುರಿಯ ನೈವೇದ್ಯ ಅರ್ಪಿಸುತ್ತಾರೆ. ಅರ್ಪಿಸಿದ ಬಳಿಕ ಅದರ ಚರ್ಮವನ್ನು ಅಲ್ಲಿಯೇ ನಿರ್ದಿಷ್ಟ ಸ್ಥಳದಲ್ಲಿ ಇಡುತ್ತಾರೆ. ಆಶ್ಚರ್ಯದ ಸಂಗತಿ ಏನೆಂದರೆ ಅಷ್ಟು ಚರ್ಮಗಳು ಇದ್ದರೂ ಅಲ್ಲಿಂದ ದುರ್ವಾಸನೆ ಬರುವುದಿಲ್ಲ ಎಂದು ಭಕ್ತರು ಹೇಳುತ್ತಾರೆ. ಇದನ್ನು ಅಬ್ದುಲ್ ಬಾಷಾ ಅವರ ಮಹಿಮೆ ಎಂದು ನಂಬಲಾಗುತ್ತದೆ. ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿ ಅದೇ ಕೆರೆಯ ನೀರಿನಲ್ಲಿ ಸ್ನಾನ ಮಾಡಿ ಮನಶಾಂತಿಯಿಂದ ಹಿಂತಿರುಗುತ್ತಾರೆ. ಈ ಪವಿತ್ರ ಸ್ಥಳದಿಂದ ಯಾವುದನ್ನಾದರೂ ಮನೆಗೆ ತೆಗೆದುಕೊಂಡು ಹೋದರೆ ಅನಿಷ್ಟವಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ಆದ್ದರಿಂದ ಇಲ್ಲಿಂದ ಒಂದು ಚಿಕ್ಕ ವಸ್ತುವನ್ನು ಯಾರೂ ಮನೆಗೆ ತೆಗೆದುಕೊಂಡು ಹೋಗುವುದಿಲ್ಲ. ಪ್ರತಿ ಸೋಮವಾರ ಮತ್ತು ಗುರುವಾರ ಇಲ್ಲಿ ಜಾತ್ರೆಯಂತೆಯೇ ವಾತಾವರಣ ಇರುತ್ತದೆ. ಸಾವಿರಾರು ಭಕ್ತರು ಸೇರಿ ಪ್ರಾರ್ಥನೆ ಮಾಡುತ್ತಾರೆ. ಜನರ ಮಾತಿನ ಪ್ರಕಾರ ಅಬ್ದುಲ್ ಬಾಷಾ ಅವರ ಬಳಿ ಬೇಡಿದ ಮನೋಭಿಲಾಷೆಗಳು ಬೇಗನೆ ನೆರವೇರುತ್ತವೆ. ಅದಕ್ಕಾಗಿಯೇ ಈ ಪವಿತ್ರ ಸ್ಥಳಕ್ಕೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ. ಕೆಲವು ಹಿಂದೂ ಕುಟುಂಬಗಳು ತಮ್ಮ ಮಕ್ಕಳಿಗೆ ಭಕ್ತಿಯಿಂದ ಅಬುಲ್ ಎಂಬ ಹೆಸರನ್ನೂ ಇಟ್ಟಿದ್ದಾರೆ. ಇಲ್ಲಿ ಬರುವ ದಾರಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಿಂದ ಇಬ್ರಾಹಿಂಪುರ ಕಡೆಗೆ ಬನ್ನಿ. ಅಬ್ದುಲ್ ಬಾಷಾ ಕಮಾನ್ ಬಳಿ ಇಳಿದರೆ ಅಲ್ಲಿಂದ ಆಟೋ ರಿಕ್ಷಾ ಸೌಲಭ್ಯ ಇದೆ. ಮುಖ್ಯ ರಸ್ತೆಯಿಂದ ಸುಮಾರು 6 ಕಿಲೋಮೀಟರ್ ಒಳಗೆ ಈ ಪವಿತ್ರ ಕೆರೆ ಇದೆ. ಅಬ್ದುಲ್ ಬಾಷಾ ಕೆರೆ ಇಂದು ಕೇವಲ ಒಂದು ಸ್ಥಳವಲ್ಲ, ಅದು ಭಕ್ತಿ, ನಂಬಿಕೆ, ಸಹೋದರತ್ವ ಮತ್ತು ಅದ್ಭುತ ಅನುಭವಗಳ ಜೀವಂತ ಸಾಕ್ಷಿಯಾಗಿದೆ. ವಿಡಿಯೋ ನೋಡಿ, ಈ ಪವಿತ್ರ ಸ್ಥಳದ ಇತಿಹಾಸ ತಿಳಿದುಕೊಳ್ಳಿ, ಮಿತ್ರರೊಂದಿಗೆ ಹಂಚಿಕೊಳ್ಳಿ, ಅವರಿಗೂ ಈ ಮಹಿಮೆಯ ಅರಿವು ಮೂಡಲಿ. ಇಂತಹ ಇನ್ನಷ್ಟು ಇತಿಹಾಸ, ದೇವಸ್ಥಾನ, ದರ್ಗಾ ಮತ್ತು ಪವಿತ್ರ ಸ್ಥಳಗಳ ವಿಡಿಯೋಗಳನ್ನು ನೋಡಲು ನಮ್ಮನ್ನು ಸಂಪರ್ಕಿಸಿ. ಮುಂದಿನ ವಿಡಿಯೋ ಯಾವ ಸ್ಥಳದ ಬಗ್ಗೆ ಬೇಕು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೂ ಇಂತಹ ವಿಡಿಯೋ ಮಾಡಿಸಿಕೊಳ್ಳಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಿ.